ಮತ್ತೊಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧ ಒಂದಷ್ಟು ಆರೋಪಗಳು ಈಗ ಕೇಳಿ ಬರ್ತಾ ಇದೆ ಸಾಲು ಸಾಲಾಗಿ 2018ರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅಂಡ್ ಗ್ಯಾಂಗ್ನಿಂದ ಕೊಲೆಯಾಗಿದೆ ಅನ್ನೋ ಆರೋಪ ಮಾಡ್ತಾ ಇರೋದು. ಬಾಲಕೃಷ್ಣ ಗೌಡ ನಾಪತ್ತೆಯಾಗಿದ್ದಾರೆ. ಇವರನ್ನೇ ಕೊಲೆ ಮಾಡಿ ಹೂತಿಟ್ರ ಅನ್ನುವಂಥ ಅನುಮಾನ. ಜಮೀನು ವ್ಯಾಜ್ಯವೊಂದರ ವಿಚಾರವಾಗಿ ಬಾಲಕೃಷ್ಣ ಗೌಡರನ್ನ ಕೊಲೆ ಮಾಡಲಾಗಿದೆಯಾ ಅನ್ನುವಂಥ ಪ್ರಶ್ನೆ. ಬೆಳ್ತಂಗಡಿಯ ಬಿಲ್ಲರೋಡಿ ಗ್ರಾಮದ ಸರ್ವೆ ನಂಬರ್ 59ರಲ್ಲಿ ಈ ಕೊಲೆ ಆಗಿದೆ ಅಂತ ಹೇಳಿ ಒಂದಷ್ಟು ಅನುಮಾನಗಳು ಮೂಡ್ತಾ ಇದ್ದಾವೆ. ಆ ಬಾಲಕೃಷ್ಣ ಗೌಡ ಎಲ್ಲೋದ್ರು? ತಿಮರೋಡಿ ಗ್ಯಾಂಗ್ ಅವರೇ ಕೊಲೆ ಮಾಡಿದ್ರ? ಆ ಜಾಗದಲ್ಲಿ ಹಿಟಾಚಿಯನ್ನು ಬಳಸಿ ಹೂತಿಟ್ಟಿದ್ದಾರ ಅನ್ನೋದರ ಬಗ್ಗೆ ಅನುಮಾನಗಳು ಮೂಡ್ತಾ ಇದೆ. ಈ ಸಂಬಂಧ 2018ರಲ್ಲೇನೆ ಹೋರಾಟಗಾರರಾದಂಥ ಭಾಸ್ಕರ್ ರಾವ್ ಅವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ದೂರು ಕೊಟ್ಟಿದ್ದಾರೆ ಭಾಸ್ಕರ್ ನಾಯಕ್. ಈ ಸಂಬಂಧ ಏನೇನು ಮಾತಾಡಿದ್ರು ಅಂತ ಬನ್ನಿ ತೋರಿಸ್ತೀನಿ. ಕೊಡುವಂತ ಹೇಳಿ ನನ್ನೊಟ್ಟಿಗೆ ಅವರು ಆಟೋದಲ್ಲಿ ಹತ್ತಿ ನನ್ನೊಟ್ಟಿಗೆ ಬಂದಿದ್ರು. ಅರ್ಧ ದಾರಿಗೆ ಬಂದಿರುವಾಗ ಈ ವ್ಯಕ್ತಿ ಯಾರು ತಿಮರೋಡಿಯ ಮಹೇಶ್ ಶೆಟ್ಟಿ ಅನ್ನೋ ವ್ಯಕ್ತಿ, ಆ ವ್ಯಕ್ತಿ ನನ್ನೊಂದಿಗೆ ಬಂದಿರುವಂಥ ಅವನ ಮಗನಿಗೆ ಫೋನ್ ಮಾಡಿರ್ತಾನೆ. ನೀನು ಕಂಪ್ಲೇಂಟ್ ಕೊಟ್ಟರೆ ನಿನಗೆ ಸಮಸ್ಯೆ ಆಗುತ್ತೆ, ನೀನು ಅರ್ಧದಿಂದ ವಾಪಸ್ ಬಾ ಅಂತ ಹೇಳಿದ. ತಕ್ಷಣ ಈತ ನನ್ನ ಆಟೋದಿಂದ ಕೆಳಗಿಳಿದು ಆತನೊಂದಿಗೆ ಹೋದ. ನಾನು ಯಾವಾಗ ಪ್ರಕರಣ ನಾನಾಗಿ ನಾಗರಿಕರ ಪರವಾಗಿ ಠಾಣೆಗೆ ದೂರು ಸಲ್ಲಿಸಿದ್ದೇನೋ ಆ ನಂತರ ಆ ಮಕ್ಕಳನ್ನೆಲ್ಲ ತನ್ನ ಮನೆಯಲ್ಲಿ ಹಲವಾರು ತಿಂಗಳಲ್ಲಿ ಇಟ್ಟುಕೊಂಡು ಬಿಟ್ಟ. ಆ ಮೂಲಕ ತನಿಖೆಯನ್ನು ಹಳ್ಳ ಹಿಡಿಯುವ ಹಾಗೆ ಮಾಡಿಬಿಟ್ಟ ಸರ್. ಈಗ ಏನು ಈ ಭೀಮಾ ಅನ್ನೋ ವ್ಯಕ್ತಿ ಅಲ್ಲಿ ಶವ ಊತಿಟ್ಟಿದ್ದ, ಇಲ್ಲಿ ಶವ ಊತಿಟ್ಟ ಅಂತ ಹೇಳ್ಬಿಟ್ಟು ಸುಮಾರು ಜನ ಬಂದು ದೂರಲ್ಲಿ ಕೊಡ್ತಿದ್ದಾರೆ. ಈಗ ನಿಜವಾದ ಶವ ಊತಿಟ್ಟವ್ರ ಬಗ್ಗೆ ನೀವು ದೂರು ಕೂಡ ಕೊಟ್ಟಿದ್ದೀರಾ. ಈಗ SIT ಕೂಡ ತನಿಖೆ ಮಾಡ್ತಿದೆ. ಹೀಗಾಗಿ ತಿಮರೋಡಿ ವಿರುದ್ಧ ಏನಾದ್ರು SITಗೆ ಏನಾದ್ರು ದೂರು ಕೊಡ್ತೀರಾ, ಇಲ್ಲ ಕಾನೂನು ಹೋರಾಟ ಏನಾದ್ರು ಮಾಡ್ತೀರಾ? ನಾನು ಈ ಬಗ್ಗೆ ಸಾಕಷ್ಟು ಆಲೋಚನೆ ಮಾಡಿ ಈ ಬಗ್ಗೆ ಈಗ ನಾವು ಮಾಧ್ಯಮದಿಂದ ಬರ್ತಾ ಇದ್ದೇನೆ. ಯಾವೊಂದು ಈತ ಸಮಾಜವನ್ನ ಯಾವ ರೀತಿ ಎಲ್ಲರ ಸಮಾಜದ ಎಲ್ಲ ವ್ಯಕ್ತಿಗಳ ಕಿವಿಗೆ ಹೂ ಇಟ್ಟು ಮಂಗಮಾಯ ಮಾಡಿದಾನ, ಅದಕ್ಕೆ ಒಂದು ಇತಿಶ್ರೀ ಆಡಬೇಕು. ಈತನೇ ಒಬ್ಬ ಕೊಲೆಗಾರ, ಈತನೇ ಒಬ್ಬ ಒಂದು ಸಮಾಜ ದ್ರೋಹಿ ಅನ್ನೋದನ್ನು ಸಮಾಜಕ್ಕೆ ತೋರಿಸಿಬಿಡಬೇಕು. ಇದಕ್ಕೆ ಸಮಯ ಸಂದರ್ಭ ಈಗ ಕೂಡಿ ಬಂದಿದೆ ಅಂತ ಭಾವಿಸ್ತೇನೆ. ಇಲಾಖೆ ಕೂಡ ನನ್ನ